ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಿಎಸ್ವೈ ವಿರುದ್ಧ ಸಮರ ಸಾರಿದ ಡಿವಿಎಸ್. ಕರ್ನಾಟಕದಲ್ಲಿ ಬಿಜೆಪಿ ಶುದ್ಧೀಕರಣ ಆಗಬೇಕು ಅಂತ ಈಶ್ವರಪ್ಪ ಸಿಡಿಗುಂಡು. ಬಿಜೆಪಿ ಶೋಭಾ ಕರಂದ್ಲಾಜೆ ವಿರುದ್ಧ ಸೋಮಶೇಖರ್ ಆಕ್ರೋಶ. ಇದೆಲ್ಲವನ್ನು ನೋಡೋಣ ಬಿಜೆಪಿ ಬೇಗುದಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಂಡಾಯ ಬಿಸಿ ತಟ್ತಾ ಇದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸಿಡಿದೆದ್ದ ಬಳಿಕ ಡಿವಿ ಸದಾನಂದಗೌಡ ಸಹ ಬಿಎಸ್ವೈ ಕುಟುಂಬದ ವಿರುದ್ಧ ಯುದ್ಧ ಸಾರಿದ್ದಾರೆ. ಜಾತಿ ಸಂಬಂಧಿಕರು ಚೇಲಾಗಳಿಗೆ ಪಕ್ಷದಲ್ಲಿ ಸ್ಥಾನ ನೀಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ತಾನು ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗೆ ಇರುವಂಥ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತಾಗಬೇಕು ಈ ಪಾರ್ಟಿ. ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ. ಲೋಕ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಟ್ಟಾದ ಬೆಂಗಳೂರು ಉತ್ತರ ಸಂಸದ ಡಿವಿ ಸದಾನಂದಗೌಡ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಶುದ್ಧೀಕರಣ ಆಗುವವರೆಗೂ ವಿಶ್ರಮಿಸೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ನನ್ನನ್ನು ಆರತಿ ಎತ್ತಿ ನನ್ನನ್ನು ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ. ಬಿಜೆಪಿ ಟಿಕೆಟ್ ಮಿಸ್ ಆದ ದಿನವೇ ಡಿವಿ ಸದಾನಂದಗೌಡಗೆ ಕಾಂಗ್ರೆಸ್ ಗಾಳ ಹಾಕಿತ್ತು. ತಮಗೆ ಆಫರ್ ಬಂದಿದ್ದನ್ನ ಸದಾನಂದಗೌಡ ಒಪ್ಪಿಕೊಂಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ. ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ಬಿಎಸ್ವೈ ಮತ್ತು ಕುಟುಂಬದ ವಿರುದ್ಧ ಈಶ್ವರಪ್ಪ ಮತ್ತೆ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಶುದ್ಧೀಕರಣ ಆಗಬೇಕು ಅಂತ ಡಿವಿಎಸ್ ಮಾತಿಗೆ ಈಶ್ವರಪ್ಪ ಧ್ವನಿಗೂಡಿಸಿದ್ದಾರೆ. ಪಕ್ಷದಿಂದ ಸದ್ಯಕ್ಕೆ ಹೊರಗಡೆ ಬಂದು ಸ್ಪರ್ಧಿಸಿದ್ದೀನಿ. ನಾನು ಚುನಾವಣೆಯಲ್ಲಿ ಗೆದ್ದು ಮತ್ತೆ ಪಕ್ಷ ಸೇರ್ತೇನೆ ಅಂತ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ. ನಂದು ಅದೇನೆ, ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಸದಾನಂದಗೌಡರು ಏನು ಹೇಳಿದ್ದಾರೆ. ಅದಕ್ಕೋಸ್ಕರ ಪಕ್ಷದ ಸದ್ಯಕ್ಕೆ ಹೊರಗಡೆ ಬಂದು ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆ ಗೆದ್ದು ಶುದ್ಧೀಕರಣ ದಿಕ್ಕಲ್ಲಿ ಆಗ 2 ತಿಂಗಳಲ್ಲಿ ಮತ್ತೆ ವಾಪಸ್ ಈ ಬಿಜೆಪಿ ಬರ್ತೇನೆ. ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಹೊತ್ತಿ ಉರಿತಾ ಇದೆ. ಎಸ್ಟಿ ಸೋಮಶೇಖರ್ ಕೈ ಸಭೆಯಲ್ಲಿ ಭಾಗಿಯಾಗಿದ್ದರ ಬಗ್ಗೆ ವರದಿ ಸಂಗ್ರಹಿಸಿದ್ದು ಕಠಿಣ ಕ್ರಮಕ್ಕೆ ಚಿಂತನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿ ನೋಟಿಸ್ಗೆ ಸೋಮಶೇಖರ್ ಲೇವಡಿ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಏನು ಆಕ್ಷನ್ ಇನ್ನೂ ಮಾಡ್ತಾ ಇಲ್ಲ. ಯಾವಾಗ ಆಕ್ಷನ್ ಮಾಡ್ತಾರೆ ಅಂತ ವೇಟಿಂಗ್. ಕೊಟ್ಟಿದ್ದೀವಿ. ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಅವರು 1 ಪೇಜು ಆನ್ಸರ್ ನೋಟಿಸ್ ಕೊಟ್ಟಿದ್ರು. 170 ಪೇಜ್ಗೆ 70 ಪೇಜ್ಗೆ ಆನ್ಸರ್ ಕೊಟ್ಟಿದ್ದೇವೆ. ಬಿಜೆಪಿ ನೀಡಿರುವ ನೋಟಿಸ್ಗೆ ಟಕ್ಕರ್ ಕೊಟ್ಟಿರುವ ಎಸ್ಟಿ ಸೋಮಶೇಖರ್ ಅವರು ಕ್ರಮವನ್ನ ಕೈಗೊಳ್ಳೋದೇ ಕಾಯ್ತಾ ಇದ್ದೇವೆ, ಏನ್ ಮಾಡ್ತಾರೆ ನೋಡೋಣ ಅಂತ ಬಿಜೆಪಿ ತೊರೆಯುವ ಪರೋಕ್ಷ ಸುಳಿವು ನೀಡಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ. ವೆಯ್ಟ್ ವಾಚ್ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆಗೆ ನೀವು 70 ಪೇಜ್ ಉತ್ತರ ಕೊಡುವಷ್ಟು ದುಃಖ ದುಮ್ಮಾನ ಎಲ್ಲ ಇತ್ತ ನಿಮ್ದು? ಅಲ್ಲಪ್ಪ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗ್ತದೆ. 170. ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ನಡೆ ಕೂಡ ನಿಗೂಢವಾಗಿದೆ. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಎಸ್ಟಿಎಸ್ ಜೊತೆಗೆ ಶಿವರಾಮ್ ಹೆಬ್ಬಾರ್ ಕೂಡ ವಿಸಿಟ್ ಕೊಟ್ಟಿದ್ರು. ಇದರ ನಡುವೆ ಬಿಜೆಪಿ ನೋಟಿಸ್ಗೆ ಟಾಂಗ್ ಕೊಟ್ಟಿರುವ ಹೆಬ್ಬಾರ್ ಉತ್ತರ ಏನ್ ಕೊಡಬೇಕೋ ಅದನ್ನ ಕೊಟ್ಟಿದ್ದೇವೆ ಎಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕು ಅವರು ಕೊಟ್ಟಂತೆ ನಾನು ಕೂಡ ಎಲ್ಲ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾವ್ಯಾವ ರಾಜ್ಯದಲ್ಲಿ ಎಂತೆಂಥ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಮೂರನೇದಾಗಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಅದರಲ್ಲೇ ಪ್ರಸ್ತಾಪ ಮಾಡಿದೆ ನಾನು ಕೂಡ. ಶೋಭಾ ಕರಂದ್ಲಾಜೆ ವಿರುದ್ಧ ಎಸ್ಟಿಎಸ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಬೆಂಕಿ ಹಚ್ಚುವ ಮಾತನಾಡ್ತಾರೆ. ತಮಿಳುನಾಡಿನಿಂದ ಬಂದು ಬಾಂಬಿಟ್ರು ಅಂತಾರೆ. ಶಾಸಕನಾಗಿ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ನನಗೆ ಭಯ ಆಗ್ತಿದೆ ಅಂತ ಅಬ್ಬರಿಸಿದ್ರು. ನನ್ನ ಕ್ಷೇತ್ರಕ್ಕೆ ಒಂದು ಬೆಂಕಿ ಅಂತ ಉಂಡೆನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ?
ವಿಜೇಂದ್ರ ಹುದ್ದೆ ಕಳೆದುಕೊಳ್ತಾರೆ ಎಂಬ ಈಶ್ವರಪ್ಪ ಹೇಳಿಕೆಗೆ ಸಂಸದ ಬಿವೈ ರಾಘವೇಂದ್ರ ತಿರುಗೇಟು ನೀಡಿದ್ದಾರೆ. ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಯಾರೂ ಅಳಿಸೋದಕ್ಕೆ ಆಗಲ್ಲ. ನನ್ನ ಕೆಲಸ ಜವಾಬ್ದಾರಿಯುತವಾಗಿ ವಿಜೇಂದ್ರ ನಿರ್ವಹಿಸ್ತಾನೆ ಅಂತ ಹೇಳಿದ್ದಾರೆ. ಈಗ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೆ ಯಾರು ಕೂಡ ಅಳಿಸ್ಲಿಕ್ಕೆ ಆಗಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವು ಯಾರು ಕೂಡ ಅನ್ಕೊಂಡೂ ಇದ್ದಿಲ್ಲ. ಹೌದು, ಅವನಿಂದ ಒಂದು ರಾಜ್ಯದ ಸಂಘಟನೆ ಕಟ್ಬೋದಂತ ಒಂದು ವಿಶ್ವಾಸ ಇವತ್ತು ನಮ್ಮ ಸಂಘಟನೆ ಹಿರಿಯರೇ ಬಂದಿದೆ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಒಂದು ಕೆಲಸವನ್ನು ವಿಜೇಂದ್ರ ಮಾಡ್ತಾ ಇದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸೋನಿಯಾ ಖರ್ಗೆ ಸರಣಿ ಆರೋಪ. ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದ್ದಾರೆ ಎಂದು ರಾಹುಲ್ ಆಕ್ರೋಶ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಆರೋಪಗಳ ಸುರಿಮಳೆ. ಇದೆಲ್ಲವನ್ನು ನೋಡೋಣ. ಕೈಗೆ ಆರ್ಥಿಕ ನಿರ್ಬಂಧ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ದೇಶದಾದ್ಯಂತ ಚುನಾವಣೆಯ ಕಾವು ಜೋರಾಗ್ತಿದೆ. ಈ ಮಧ್ಯೆ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಪ್ರಧಾನಿ ಮೋದಿ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಅದರಲ್ಲೂ ಎಲೆಕ್ಷನ್ ಘೋಷಣೆ ಬಳಿಕ ಇದೇ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡ್ರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ 9 ಆರೋಪಗಳನ್ನ ಮಾಡಿದೆ. ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಿಜೆಪಿಯಿಂದ ಭಾರಿ ಧಕ್ಕೆಯಾಗಿದೆ. ತನಿಖಾ ಸಂಸ್ಥೆಗಳನ್ನ ಕೇಂದ್ರ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಚುನಾವಣಾ ಆಯೋಗ, ಇಡಿ, ಸಿಬಿಐ, ಐಟಿ ಸಂಸ್ಥೆಗಳ ದುರ್ಬಳಕೆ ಆಗ್ತಿದೆ. ನೂರಾರು ಕೋಟಿ ರೂಪಾಯಿ ಖಾತೆಗಳನ್ನ ಪ್ರಧಾನಿ ಬಂದ್ ಮಾಡಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದೆ. ಪ್ರಧಾನಿ ಮೋದಿಯಿಂದ ವ್ಯವಸ್ಥಿತ ಪ್ರಯತ್ನ ನಡೀತಿದೆ ಅಂತ ಸೋನಿಯಾ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಆರ್ಥಿಕವಾಗಿ ದುರ್ಬಲಗೊಳಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಖಾತೆಗಳಿಂದಲೂ ಬಲವಂತವಾಗಿ ಹಣವನ್ನ ಕಿತ್ತುಕೊಂಡಿದ್ದಾರೆ ಅಂತ ಹೇಳಿದ್ರು. By the Prime Minister to cripple the Indian National Congress financially. Funds collected from the public are being frozen and money from our accounts is being taken away forcibly. ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ 56% ಹಣ ಪಡೆದಿದೆ. ಹೀಗಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ಗೆ 11% ಹಣ ಸಿಕ್ಕಿದೆ. ಇದರ ಹೊರತಾಗಿ ಅಕೌಂಟ್ ಇಲ್ಲದೆ ನಗದು ಹಣ ಕೂಡ ಬಿಜೆಪಿಗೆ ಬಂದಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಬಿಜೆಪಿ ने चुनावी चंदा बॉन्ड से 56% पैसे हासिल किए हैं, वही कांग्रेस को 11% ही मिले हैं. ಬಿಜೆಪಿಯವರು ಮಾಡುವ ಖರ್ಚನ್ನ ನೋಡಬಹುದು. ಎಲ್ಲೆಡೆಯೂ ಅವರ ಜಾಹೀರಾತು ಹಾಕಲಾಗಿದೆ ಅಂತ ಖರ್ಗೆ ಗುಡುಗಿದ್ರು. ಜಾಹೀರಾತಿನಲ್ಲಿ ಏಕಸ್ವಾಮ್ಯ ಮಾಡಿಕೊಂಡಿದ್ದಾರೆ. 70 ವರ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಹೀಗೆ ಮಾಡಿರಲಿಲ್ಲ ಅಂತ ಗರಂ ಆದ್ರು. हर तरफ इनका एडवर्टाइजमेंट लगा है और एडवर्टाइजमेंट में भी मोनोपोली बना ली है. प्रिंट मीडिया हो, टीवी हो और सोशल मीडिया हो, इनका बहुत डोमिनेशन है. ಆಡಳಿತ ಪಕ್ಷ ವಿಪಕ್ಷ ಬ್ಯಾಂಕ್ ಖಾತೆಗಳನ್ನ ಬಂದ್ ಮಾಡೋ ಮೂಲಕ ಬಿಜೆಪಿಗೆ ಸರಿಸಮನಾಗಿ ಹೋರಾಟ ಮಾಡಬಾರದು ಅಂತ ಹೊಸ ಆಟ ಶುರು ಮಾಡಿದೆ ಅಂತ ಖರ್ಗೆ ಆರೋಪಿಸಿದ್ರು. ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಒಂದು ಸಮಾನವಾದ ಹೋರಾಟದ ಭೂಮಿ ಇರಬೇಕು ಅಂತ ಹೇಳಿದ್ರು. ना लड़े और ना लड़ पाए, ये सत्ताधारी दल द्वारा एक खतरनाक खेल है. इसके दूरगामी प्रभाव होंगे. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿರೋದ್ರಿಂದ ನಾವು ಕ್ಯಾಂಪೇನ್ ಮಾಡೋಕೆ ಆಗ್ತಿಲ್ಲ, ಒಂದು ರೈಲು ಟಿಕೆಟ್ ಬುಕ್ ಮಾಡೋಕೂ ಕೂಡ ಕಷ್ಟವಾಗ್ತಿದೆ ಅಂತ ಹೇಳಿದ್ರು. और आज हम रेलवे टिकट नहीं खरीद सकते. आज हम अपने नेता को एक शहर से दूसरे शहर नहीं भेज सकते. हम एडवर्टाइजमेंट नहीं लगा सकते. और क्यों? ಆದಾಯ ತೆರಿಗೆ ಪ್ರಕಾರ ಬರೀ 10,000 ದಂಡ ವಿಧಿಸಬಹುದು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದು ದೇಶದ ಪ್ರಜಾಪ್ರಭುತ್ವವಾಗಿದೆ. ಭಾರತದ ಪ್ರಧಾನಮಂತ್ರಿಯೇ ಕ್ರಿಮಿನಲ್ ಕೃತ್ಯ ಮಾಡ್ತಿದ್ದಾರೆ ಅಂತ ಹೇಳಿದ್ರು. तो ये है हिंदुस्तान का लोकतंत्र. ये क्रिमिनल एक्शन है कांग्रेस पार्टी के खिलाफ और हिंदुस्तान के लोकतंत्र के खिलाफ, और ये क्रिमिनल एक्शन हिंदुस्तान के प्रधानमंत्री कर रहे हैं.
ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಲು ಕಾರಣ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಆದಾಯ ತೆರಿಗೆ ಇಲಾಖೆ ವ್ಯವಹಾರ ಮಾಡದಂತೆ ಬಂದ್ ಮಾಡಿದೆ. ಕಾಂಗ್ರೆಸ್ ನಾಯಕರ ಆರೋಪದ ಪ್ರಕಾರ ಕಳೆದ ತಿಂಗಳು ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳಲ್ಲಿ ಇದ್ದ 115 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಿದೆ. ಅಂದ್ರೆ 2018 ಮತ್ತು 19ನೇ ಸಾಲಿನಲ್ಲಿ 210 ಕೋಟಿ ರೂಪಾಯಿ ಬಾಕಿ ಮತ್ತು ತೆರಿಗೆ ದಂಡವಾಗಿ ಸೀಸ್ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಇಂದು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಮಂಡ್ಯದಿಂದಲೇ ಎಚ್ಡಿಕೆ ಸ್ಪರ್ಧಿಸುತ್ತಾರೆ ಎಂದ ಸಿಎಸ್ ಪುಟ್ಟರಾಜು. ಲೋಕ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಎಂದ ಡಿಕೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಆಮಿಷ ಬಾಂಬ್ ಸಿಡಿಸಿದ ಮುನಿರತ್ನ. ಇದೆಲ್ಲವನ್ನು ನೋಡೋಣ ಲೋಕತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧಿಸಬೇಕು ಎನ್ನುವ ನಿರ್ಧಾರ ಮಾಡಿದ್ದೇವೆ. ಕಾರ್ಯಕರ್ತರಿಗೆ ನಿರಾಸೆ ಆಗಬಾರದು ಎಂದು ಎಚ್ಡಿಕೆ ಒಪ್ಪಿದ್ದಾರೆ. ಕುಮಾರಣ್ಣನ ಮತ್ತೊಮ್ಮೆ ನಾವು ಎಂಪಿಯಾಗಿ ಮಾಡ್ತೀವಿ ಅಂದ್ರು. 100ಕ್ಕೆ 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕೆ ಅಷ್ಟೇ ಕುಮಾರಣ್ಣವರನ್ನ ನಾವು ಕರೆಸ್ಕೊತೇವೆ. ಸುಮಲತಾ ಪಕ್ಷದ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅಭ್ಯರ್ಥಿ ಪರ ಸಂಸದೆ ಸುಮಲತಾ ಕೆಲಸ ಮಾಡ್ತಾರೆ. ಮಂಡ್ಯವನ್ನ ಮೈತ್ರಿ ಪಕ್ಷದಿಂದ ಗೆಲ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಅವರು ಸಹ ನಾನೆಲ್ಲ ಸಹಕಾರ ಕೊಡ್ತೀನಿ, ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಾರೆ. ಯಾರು ಪಕ್ಷಕ್ಕೆ ಯಾವ ಸೀಟನ್ನು ಕೊಡ್ತಾರೆ ಅಂತ ನಿಶ್ಚಯ ಆದ್ಮೇಲೆ ಅದ್ರ ಪ್ರಕಾರದಲ್ಲಿ ಯಾರು ಅಭ್ಯರ್ಥಿ ಕಣಕ್ಕಿಳಿತಾರೋ ಸುಮಲತಾ ಅವರಾಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಸಹಕಾರ ಕೊಟ್ಟು ಚುನಾವಣೆ ಮಾಡುವಂಥದ್ದಾಗುತ್ತೆ. ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಎಚ್ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ಬಿಎಸ್ವೈ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಡಿಯೂರಪ್ಪರ ಆಶೀರ್ವಾದ ಪಡೆಯಲು ಬಂದಿದ್ದೆ. ಖುದ್ದು ನನ್ನ ಚುನಾವಣೆಯಂತ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಪ್ರೀತಂ ಗೌಡರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಸಮಾಧಾನ ಮಾಡುವ ಕೆಲಸ ಮಾಡಿದ್ದೇವೆ ಎಂದರು. ಅವರು ಸಂಪೂರ್ಣ ಭರವಸೆನ ನಾನೇ ಖುದ್ದಾಗಿ ಅದು ನನ್ನ ಚುನಾವಣೆ ಅಂತೇನೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಇವತ್ತು ವಿಜೇಂದ್ರಣ್ಣವರು ಮತ್ತು ಹಾಗೂ ಯಡಿಯೂರಪ್ಪ ಸಾಹೇಬರು ಹೇಳಿದ್ದಾರೆ. 40 ವರ್ಷಗಳ ಇತಿಹಾಸದಲ್ಲಿ ನಾನು ನೋಡಿಲ್ಲ ಅಷ್ಟೊಂದು ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಹೊಸ ಬಲ ಬರಲಿದೆ. ಈಗ ಅವಕಾಶ ಕೊಟ್ಟಿರುವವರು ಗೆಲ್ತಾರೆ ಎಂದರು. ಬಹುಶಃ ನನ್ನ 40 ವರ್ಷದ ಇತಿಹಾಸದಲ್ಲಿ ಇಷ್ಟು ಹೊಸ ಮುಖ, ಯುವ ಮುಖ, ಹೆಣ್ಮಕ್ಳಿಗೆ, ವಿದ್ಯಾವಂತರಿಗೆ, ಪ್ರಜ್ಞಾವಂತರಿಗೆ ನಾವು ಯಾವಾಗಲೂ ಆಲೋಚನೆ ಮಾಡಿರಲಿಲ್ಲ. ಫಾರ್ ಎ ನ್ಯೂ ಜನರೇಷನ್, ಯಂಗರ್ ಜನರೇಷನ್ ಗಮನದಲ್ಲಿ ಇಟ್ಕೊಂಡು ನಾವು ಈ ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗುವ ಭರವಸೆ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರ ಅಭಿಪ್ರಾಯ ನನ್ನ ಪರ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯನ್ನ ಎದುರಿಸುವ ಶಕ್ತಿ ನನಗಿದೆ ಎಂದರು. ಲೆಜಿಟಿಮೇಟ್ ಆಗಿ ಜನ ಎಲ್ಲ ನೀವೇ ನಿಲ್ಲಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಐ ಆಫರ್ಡ್ ಮೈ ಸೆಲ್ಫ್ ಆಸ್ ಎ ಕ್ಯಾಂಡಿಡೇಟ್. ಜನರ ಒಪ್ಪಿಗೆ ಕೂಡ ಸಿಕ್ತು. ಯಾಕಂದರೆ ನೀವು ಹೇಳಿದಾಗ 90%, 98%, 95% ಕೂಡ ಜನ ಒಪ್ಪಿದ ಮೇಲೆ ಬಂದಿದೆ. ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಡಬೇಕೆಂದು ಷರತ್ತಿಲ್ಲ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಸ್ಥಳೀಯ ಪರಿಸ್ಥಿತಿ ಅವಲೋಕಿಸುತ್ತೇವೆ, ಆ ಬಳಿಕ ಸೂಕ್ತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಮ್ಯಾಂಡೇಟ್ರಿ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋದು ಮ್ಯಾಂಡೇಟ್ರಿ ಏನೋ, ಅದೇನು ರೈಟ್ಸಾ? ಸನ್ನಿವೇಶಗಳು ಹೆಂಗಿದ್ದೀವಿ ಸ್ಥಳೀಯವಾಗಿ ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ. ಇವರು ಮಿನಿಸ್ಟ್ರು, ಇವ್ರ ಮಗ, ಇವನ ಮಗ ಕೊಡಬೇಕು, ಅವ್ರ ಮಕ್ಕಳು, ಆ ಥರ ಏನಿಲ್ಲ. ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯ ಬೈಂದೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಶಿವಣ್ಣ, ಕೊನೆ ಟೈಮ್ ವರೆಗೂ ಗೀತಾ ಪರ ಪ್ರಚಾರ ಮಾಡ್ತೇನೆ, ಸಿನಿಮಾ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗ್ತೇನೆ ಅಂದ್ರು. 100% ಇರ್ತೀನಿ. ನನಗೇನೇ ಬ್ಯುಸಿ ಇದ್ರೂ ಅದಕ್ಕೂ ಟೈಮ್ ಕೊಡ್ತೀನಿ, ಇದಕ್ಕೂ ಟೈಮ್ ಕೊಡ್ತೀನಿ. ಅದು ನನ್ನ ವೃತ್ತಿ, ಇದು ನನ್ನ ಹೆಂಡತಿಯ ವೃತ್ತಿ. ಸೊ 2 ವೃತ್ತಿನೂ 2 ಕಣ್ಣಿದ್ದಂಗೆ 100% ಇರ್ತೀನಿ. ಕುಕ್ಕರ್ ಹಂಚಲು ಪ್ಲಾನ್ ನಡೀತಿದೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಗುಡುಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾಮಿಲಿಟರಿ ಬರಬೇಕು, ಇಲ್ಲವಾದ್ರೆ ಕೆಜೆಹಳ್ಳಿ ಡಿಜೆಹಳ್ಳಿಯಾಗಿ ಎಷ್ಟು ಹೆಣ ಉರುಳುತ್ತೋ ಗೊತ್ತಿಲ್ಲ ಎಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟರಿ ಬಂದ್ರೆ ನ್ಯಾಯಯುತವಾದ ಚುನಾವಣೆ ನಡೆಯುತ್ತೆ. ಇಲ್ಲ ಅಂದ್ರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೆಜಿಹಳ್ಳಿ ಡಿಜಿಹಳ್ಳಿ ಆಗಿ
ಇಲ್ಲಿ ಎಷ್ಟು ಹೆಣಗಳು ಉರುಳಿಸ್ತಾರೋ ಗೊತ್ತಿಲ್ಲ. ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಬಳಿಕ ಮಾಜಿ ಸಚಿವ ಸಿಟಿ ರವಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿರೋ ಆರೋಪ ಕೇಳಿಬಂದಿದೆ. ಸಿಟಿ ರವಿ ರಾಹುಲ್ ಗಾಂಧಿ ವಿರುದ್ಧ ಪೋಸ್ಟ್ ಹಾಕಿದ್ರು. ಸದ್ಯ ಕ್ರಮ ಕೈಗೊಳ್ಳುವಂತೆ ಮುಖ್ಯ ಚುನಾವಣಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಸಹಾಯಕ ಚುನಾವಣಾಧಿಕಾರಿ ಜಯಲಕ್ಷ್ಮಮ್ಮ ದೂರಿನ ಅನ್ವಯ ಚಿಕ್ಕಮಗಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಟ್ಫೀಲ್ಡ್ನಿಂದ ಚನ್ನಘಟ್ಟ ಮೆಟ್ರೋ ರೈಲಿನ ಸಂಚಾರ ಸ್ಥಗಿತವಾಗಿತ್ತು. ಮೆಟ್ರೋ ಸಂಚಾರ ಸ್ಥಗಿತ ಆಗಿದ್ದರಿಂದ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ರು. ಪ್ರಯಾಣಿಕರನ್ನ ನಿಯಂತ್ರಿಸಲು ಪೊಲೀಸರು ಹಾಗೂ ಬಿಎಂಆರ್ಸಿಎಲ್ ಸಿಬ್ಬಂದಿ ಹರಸಾಹಸ ಪಟ್ರು. ನಮ್ಮ ಮೆಟ್ರೋ ಸಿಬ್ಬಂದಿ ಏಕಾಏಕಿ ಹೊರಹಾಕಿದ್ದಾರೆ ಅಂತ ಪ್ರಯಾಣಿಕರು ಕಿಡಿಕಾರಿದ್ರು. ಹೊಸಕೋಟೆ ಮತ್ತು ನೆಲಮಂಗಲದಲ್ಲಿ ಭ್ರೂಣ ಹತ್ಯೆ ಕೇಸ್ ಬಯಲು ಮಾಡಿದ್ದ ಅಧಿಕಾರಿಗೆ ಕಿರುಕುಳ ನೀಡುತ್ತಿರೋ ಆರೋಪ ಕೇಳಿಬಂದಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಸುನಿಲ್ ಕುಮಾರ್ ಅವರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ಗೆ ಕಿರುಕುಳ ಕೊಡುತ್ತಿದ್ದಾರೆ. ಆಸ್ಪತ್ರೆಗಳ ಲೋಪದೋಷ ಬಯಲು ಮಾಡದಂತೆ ಒತ್ತಡ ಹೇರುತ್ತಿದ್ದಾರೆ ಅಂತ ಮಂಜುನಾಥ್ ಈ ಬಗ್ಗೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ರೆ ಡಿಎಚ್ಒ ಸುನಿಲ್ ಎಸ್ಕೇಪ್ ಆಗಿದ್ದಾರೆ. ಲೋಕಸಭೆ ಚುನಾವಣೆ ಇರುವುದರಿಂದ ಪಿಎಸ್ಐ ಪರೀಕ್ಷೆ ಮುಂದೂಡಲಾಗಿದೆ. ಪಿಎಸ್ಐ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆ ಮುಂದೂಡಿ ಆದೇಶಿಸಲಾಗಿದೆ. 402 ಪಿಎಸ್ಐ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಿಗದಿಯಾಗಿತ್ತು. ಮೇ 8ರಂದು ನಿಗದಿಯಾಗಿದ್ದ ಪಿಎಸ್ಐ ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ. ಮುಂದೂಡಿಕೆಯಾದ ಪರೀಕ್ಷಾ ದಿನಾಂಕ ಶೀಘ್ರವೇ ಪ್ರಕಟ ಆಗಲಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳಿದೆ. ತಾಳಿ ಕಟ್ಟುವ ವೇಳೆ ಪ್ರಿಯಕರ ಪ್ರವೇಶದಿಂದ ಮದುವೆ ಮುರಿದು ಬಿದ್ದಿದೆ. ಹಾಸನ ಜಿಲ್ಲೆಯ ಬೇಲೂರಿನ ಒಕ್ಕಲಿಗ ಸಮುದಾಯದ ಭವನದಲ್ಲಿ ಘಟನೆ ನಡೆದಿದೆ. ಬೇಲೂರಿನ ಯುವತಿಯ ಜೊತೆಗೆ ಶಿವಮೊಗ್ಗದ ಪ್ರಮೋದ್ ಕುಮಾರ್ ಮದುವೆ ನಿಶ್ಚಯವಾಗಿತ್ತು. ತಾಳಿ ಕಟ್ಟುವ ವೇಳೆ ಕಲ್ಯಾಣ ಮಂಟಪಕ್ಕೆ ಬಂದು ಹಾಸನದ ಗವೇನಹಳ್ಳಿ ನವೀನ್ ಅಡ್ಡಿ ಮಾಡಿದ್ದಾನೆ. ತಾಳಿ ಕಿತ್ತುಕೊಂಡು ಯುವತಿ ನನ್ನನ್ನ ಪ್ರೀತಿಸುತ್ತಿದ್ದಾಳೆ ಅಂತ ರಂಪಾಟ ಮಾಡಿದ್ದಾನೆ. ಮದುವೆ ಭಾಗ್ಯ ಕರುಣಿಸು ದೇವರೇ ಅಂತ 30ಕ್ಕೂ ಹೆಚ್ಚು ಯುವಕರು ಪತ್ರ ಬರೆದು ಹುಂಡಿಗೆ ಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಯನ್ನಾರ್ಪುರ ತಾಲೂಕಿನ ಬ್ಯಾಡಿಕೆರೆಯಲ್ಲಿ ಘಟನೆ ನಡೆದಿದೆ. 30ರಿಂದ 38 ವರ್ಷದ ಯುವಕರು ಮದುವೆ ಆಗಲೆಂದು ಹೆಸರುಗಳನ್ನ ಬರೆದು ಹುಂಡಿಗೆ ಹಾಕಿದ್ದಾರೆ. ವಯಸ್ಸಾದ್ರೂ ಹುಡುಗಿ ಸಿಕ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದಕ್ಕೆ ಆರ್ ಅಶೋಕ್ ಆಕ್ರೋಶ. ಮಾಜಿ ಸಿಎಂ ಕುಮಾರಸ್ವಾಮಿ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿ. ಬಿಹಾರದಲ್ಲಿ ಶಿಕ್ಷಣ ಇಲಾಖೆ ಹೊಸ ಆದೇಶದ ವಿರುದ್ಧ ಪ್ರತಿಭಟನೆ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಸರ್ಕಾರ ಎಲ್ಲಾ ಶಾಸಕರನ್ನ ಚೆನ್ನೈಗೆ ಕರೆದುಕೊಂಡು ಹೋಗ್ಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಎಲ್ಲರೂ ಡಿಎಂಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿ. ಈ ಮೂಲಕ ನೀವು ತಮಿಳುನಾಡಿನ ಪರನ ಅಥವಾ ನಾಡಿನ ಪರನ ಅನ್ನೋದು ಗೊತ್ತಾಗಬೇಕು ಅಂತ ಕಿಡಿಕಾರಿದ್ರು. ತಮಿಳುನಾಡಿಗೆ 136 ಜನ MLAಗಳನ್ನ ಕರ್ಕೊಂಡೋಗಿ ಅಲ್ಲೇ ಕಾಫಿ ಕುಡಿದು ಚೆನ್ನೈನಲ್ಲಿ ಅಲ್ಲೇ ಡಿಎಂಕೆ ಕಚೇರಿ ಮುಂದೆ ನಿಮ್ಮ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿ. ಡಿಎಂಕೆ ನಿರ್ಧಾರದ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಪೂರ್ಣಗೊಳಿಸುವುದೇ ನಮ್ಮ ಗುರಿ. ಮೇಕೆದಾಟು ಯೋಜನೆಗಾಗಿ ಜಲಸಂಪನ್ಮೂಲ ಸಚಿವನಾಗಿದ್ದೇನೆ. ಮೇಕೆದಾಟು ಯೋಜನೆಯನ್ನ ಮಾಡೇ ತೀರ್ತೇನೆ ಅಂದ್ರು. Mekedatu is not for Karnataka. It is for the people of the entire country who have been staying in Karnataka. Give them drinking water. We want to help you in Tamil Nadu also.